ಜಿಯೋ ಕಡೆಯಿಂದ ಬಂಪರ್ ಡಿಸ್ಕೌಂಟ್ ರೀಚಾರ್ಜ್ ಪ್ಲಾನನ್ನು ತಂದಿರೋವಂಥದ್ದು. ಜಿಯೋ ಬಗ್ಗೆ ಅಂತೂ ನಮಗೆ ಗೊತ್ತು, ಗ್ರಾಹಕರನ್ನು ಸೆಳಿಬೇಕು ಅಂತ ತುಂಬಾ ಕಡಿಮೆ ಬೆಲೆಯೊಳಗಡೆ ರೀಚಾರ್ಜ್ ಪ್ಲಾನನ್ನು ಹೊಸದಾಗಿ ತರ್ತಾನೆ ಇರುತ್ತೆ. ಈ ಸಲ ಕೂಡ ಅದೇ ರೀತಿಯಾಗಿ ಹೊಸ ರೀಚಾರ್ಜ್ ಪ್ಲಾನನ್ನು ತಂದಿರುವಂಥದ್ದು. 336 ದಿನಗಳ ರೀಚಾರ್ಜ್ ಪ್ಲಾನನ್ನು ತಂದಿರುವಂಥದ್ದು. ನಂಬೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಕಡಿಮೆ ಬೆಲೆಯೊಳಗಡೆ. 900 ರೂಪಾಯಿ ಕೂಡ ಇಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. 336 ದಿನಗಳು ಅಂತಂದರೆ 11 ತಿಂಗಳ ವ್ಯಾಲಿಡಿಟಿ ಇರುವಂತಹ ಒಂದು ದೀರ್ಘಾವಧಿಯ ರೀಚಾರ್ಜ್ ಪ್ಲಾನ್ ಅಂತಲೇ ಹೇಳ್ಬಹುದು. ಪದೇ ಪದೇ ರೀಚಾರ್ಜ್ ಮಾಡಿಸುವಂತಹ ಅವಶ್ಯಕತೆಯೂ ಇರೋದಿಲ್ಲ. ಅಂತಹ ಒಳ್ಳೆಯ ರೀಚಾರ್ಜ್ ಪ್ಲಾನನ್ನು ತಂದಿರುವಂಥದ್ದು. ಎಷ್ಟು ಬೇಕಾಗಿದ್ರೂ ಕರೆಗಳಲ್ಲಿ ಮಾತನಾಡಬಹುದು, ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, ಮತ್ತು ಉಚಿತವಾದಂತಹ ಡೇಟಾ ಸಿಗುತ್ತೆ. ಇದ್ರ ಜೊತೆಗೆ SMS ಎಷ್ಟಿರುತ್ತೆ, ಮತ್ತು ಏನೇನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನೆಲ್ಲ ಬಳಸಬಹುದು ಎಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ಇದನ್ನು ಬಳಸೋದಕ್ಕೆ ಆಗೋದಿಲ್ಲ ಈ ಒಂದು ರೀಚಾರ್ಜ್ ಪ್ಲಾನನ್ನು. ಆದರೆ ಯಾರು ಬಳಸಬಹುದು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ನೀವು ಏನೇನೆಲ್ಲ ಇದರೊಳಗಡೆ ಬಳಸಬಹುದು ಅಂತಂದರೆ ನಿಮಗೆ ಗೊತ್ತಿರುತ್ತೆ. ಜಿಯೋ TV ಆಗಿರಬಹುದು, ಜಿಯೋ ಸಿನಿಮಾ ಆಗಿರಬಹುದು, ಜಿಯೋ ಕ್ಲೌಡ್, ಈ ರೀತಿಯಾದಂತಹ ಸೇವೆಗಳು ಕೂಡ ನಿಮಗೆ ಸಿಗ್ತವೆ. SMS ವಿಚಾರಕ್ಕೆ ಬರೋ ಅಂಥದ್ದಾದರೆ 28 ದಿನಗಳ ಒಳಗಡೆ ನೀವು ಎಷ್ಟು SMSಗಳನ್ನು ಉಚಿತವಾಗಿ ಪಡ್ಕೊಳ್ಬಹುದು ಅಂತಂದರೆ 50 ಉಚಿತ SMSಗಳು ನಿಮಗೆ 28 ದಿನದಲ್ಲಿ ಸಿಗ್ತವೆ. ಅದೇ ರೀತಿಯಾಗಿ 11 ತಿಂಗಳು ಕೂಡ ನಿಮಗೆ 50 SMS ಸಿಗ್ತವೆ. ಮತ್ತು ಎಷ್ಟು ಬೇಕಾಗಿದ್ರೂ ನೀವು ಕಾಲಲ್ಲಿ ಮಾತನಾಡಬಹುದು. ಆದರೆ ಡೇಟಾ ಎಷ್ಟು ಸಿಗುತ್ತೆ ಅಂತ ಅಂದರೆ ತುಂಬ ಜಾಸ್ತಿ ನೀವು ಬಳಸಬೇಕು ಅಂತ ಅಂದರೆ ಇದರಲ್ಲಿ ಆಗೋದಿಲ್ಲ. 24 GB ಡೇಟಾ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಆದರೆ ಪ್ರತಿ ತಿಂಗಳು ಕೂಡ ರೀಚಾರ್ಜ್ ಮಾಡಿಸೋವಂತಹ ಅವಶ್ಯಕತೆ ಇಲ್ಲ. ಇಷ್ಟೊಂದು ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇರೋವಂಥದ್ದು ಇದು ನಿಮಗೆ. ಒಟ್ಟಿನಲ್ಲಿ ಯಾರ್ಯಾರೆಲ್ಲ ಕಡಿಮೆ ಬೆಲೆಯೊಳಗಡೆ ದೀರ್ಘಾವಧಿಯ ಒಂದು ರೀಚಾರ್ಜ್ ಪ್ಲಾನ್ನ ಹುಡುಕ್ತಾ ಇರ್ತಾರೆ ಅಲ್ವಾ, ಅವರಿಗೆಲ್ಲ ಕೂಡ ಒಂದು ಒಳ್ಳೆಯ ರೀಚಾರ್ಜ್ ಪ್ಲಾನ್ ಅಂತಾನೆ ಹೇಳಬಹುದು. ಇದರಲ್ಲಿ 24 GB ಡೇಟಾ ಅನ್ನುವಂಥದ್ದು ಸಿಗುತ್ತೆ. ತುಂಬ ಜಾಸ್ತಿ ಬಳಸಬೇಕು ಅನ್ನೋವಂಥವರಿಗೆ ಅಷ್ಟೊಂದು ಯೂಸ್ ಆಗೋದಿಲ್ಲ. ಇವಾಗ ನಾನು ತುಂಬ ಗೇಮ್ ಆಡ್ತೀನಿ, ಅದಕ್ಕೆ ನೆಟ್ ಅವಶ್ಯಕತೆ ಇರುತ್ತೆ, ಆ ಥರದವರೆಲ್ಲ ಕೂಡ ಬಳಸೋದಕ್ಕೆ ಆಗೋದಿಲ್ಲ. ಬಟ್ ಮಾತನಾಡೋದಕ್ಕೆ, ದುಡ್ಡನ್ನು ಉಳಿಸೋದಕ್ಕೆ ಯಾರೆಲ್ಲ ಅಂದ್ಕೊಳ್ತೀರಲ್ವ ಅವರಿಗೆ ಇರುತ್ತೆ. ಆದರೆ ಎಷ್ಟು ಇನ್ನೂ ನಾನು ಇದರ ಹಣವನ್ನು ಹೇಳಿಲ್ಲ ಅಲ್ವಾ. 895 ರೂಪಾಯಿಗೆ 11 ತಿಂಗಳ ವ್ಯಾಲಿಡಿಟಿ ಇರುವಂತಹ ರೀಚಾರ್ಜ್ ಪ್ಲಾನ್ ಇದು. ಅಂತಂದರೆ 336 ದಿನಗಳಿಗೆ ನೀವು ಎಷ್ಟು ರೀಚಾರ್ಜ್ ಪ್ರೈಸ್ ಇದೆ ಅಂತ ಅಂದರೆ 895 ರೂಪಾಯಿಗಳು ಇರೋ ಅಂಥದ್ದು. ನಾನು ಈ ಮೊದಲಿಗೇನೆ ಹೇಳಿದೆ, ಎಲ್ಲರೂ ಕೂಡ ಈ ಒಂದು ರೀಚಾರ್ಜ್ ಪ್ಲಾನನ್ನು ಬಳಸೋದಕ್ಕೆ ಆಗೋದಿಲ್ಲ. ಇದರ ಮುಖಾಂತರ ಯಾರು ರೀಚಾರ್ಜ್ ಮಾಡಬಹುದು ಅಂತ ಅಂದರೆ ಒಟ್ಟಿನಲ್ಲಿ ನಿಮ್ಮ ಹತ್ರ ಜಿಯೋ ಫೋನ್ ಇರಬೇಕು. ಜಿಯೋ ಫೋನ್ ಇದ್ದರೆ ಮಾತ್ರ ನೀವು ಈ ಒಂದು ರೀಚಾರ್ಜ್ ಪ್ಲಾನ್ ಏನಿದೆ ಅಲ್ವಾ ಅದರ ಒಂದು ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಆಗೋದು.